ಹಾಂ ಇವು ಊಟಕ್ಕೆ ಬರಲಾರದ ನಿರುಪಯುಕ್ತವಾದಂತಹ ಬಾಡಿದಲ್ಲಿ 2 ಸಮನಾದ ತುಂಡುಗಳನ್ನು ತಗೊಳ್ಳೋಣ ಮೊದಲು. ಆ 2 ಸಮನಾದ ತುಂಡುಗಳನ್ನು ಆ ಬುಡ ಇದ್ದದ್ದನ್ನು ಒಂದಕ್ಕೊಂದು ಜೋಡಿಸಿ ಆವಾಗ ಈ ನಿರುಪಯುಕ್ತ ಎಲೆಯನ್ನು ಇದೆಲ್ಲ ಧ್ವನಿ ಅಂತಕೊಂಡು ಹೇಳ್ತಾರೆ. ಆ ಧ್ವನಿ ಅಂದರೆ ಸಾರು ಪಾಯಸ ಇಂಥವೆಲ್ಲ ಹಾಕಲಿಕ್ಕೆ ಉಪಯೋಗ ಆಗುವಂಥದ್ದು. ಈ ರೀತಿಯಿಂದ ಮಡಿಕೆ ಅವನ ಒಂದು ಶಿಬಿರ ಕಡ್ಡಿಯಿಂದ ತಗೊಂಡು ಹಿಂಗೆ ಚುಚ್ಚಬೇಕು. ಹಿಂಗೆ ಚುಚ್ಚಿದಾಗ ಅದು ಧ್ವನಿ ತಯಾರಾಗ್ತದೆ. ಸಮನಾದಷ್ಟಿ ಒಳಗೆ ಇವು ಪ್ಯಾಟಿ ಒಳಗೆ ತೊಗೊಳಿಕ್ಕೆ ಹೋದ್ರೆ ₹1 ಒಂದು ಧ್ವನಿ ಕೊಡ್ತಾರೆ. ಅಂಥ ನಿರುಪಯುಕ್ತ ಎಲೆಗಳನ್ನ ನಾವು ಮನೆಯೊಳಗೆ ಮಾಡಿಕೊಂಡ್ರೆ ಇದು ಭಾಳ ಅನುಕೂಲ ಆಗ್ತದೆ, ಹಣದ ಉಳಿತಾಯನೂ ಆಗ್ತದೆ. ಮತ್ತು ಮನಸ್ಸಿಗೆ ಒಂದು ಸಂತೋಷ ಇರ್ತದೆ, ನಾವು ಮಾಡಿದ್ದೀವಲ್ಲ ಧ್ವನಿ ಅಂತ ತಿಳ್ಕೊಂಡು. ಅದಕ್ಕೆ ನಾವೇನು ಮಾಡ್ತೀವಿ, ಇಂಥ ಶಿಬಿರ ಕಡ್ಡಿಗಳನ್ನು ಬಳಸಿಕೊಂಡು ಇಂಥದ್ದೊಂದು ಧ್ವನಿ ಮಾಡಿದ್ರೆ ಮನೆಯೊಳಗೆ ಉಪಯೋಗ ಆಗ್ತದೆ. ಇದು ಒಂದು ದೃಷ್ಟಿಯಿಂದ ಒಂದು ಕಲೆ ಅಂತ ನಾವು ಹೇಳ್ಬೋದು. ಅದಕ್ಕೆ ಈ ರೀತಿಯಿಂದ ಇಂಥದ್ದು ಚಲೋದೊಂದು ಧ್ವನಿ ತಯಾರಾಗ್ತಂದ್ರೆ ಸಾರು ಹಾಕಲಿಕ್ಕೆ, ಪಾಯಸ ಹಾಕಲಿಕ್ಕೆ, ಖೀರು ಹಾಕಲಿಕ್ಕೆ ಇವೆಲ್ಲ ಅನುಕೂಲ ಆಗ್ತದೆ. ಇವು ಎಲ್ಲರೂ ಸರ್ವಸಾಧಾರಣ ಕಲಿತರಪ್ಪ ಅಂತಂದ್ರೆ ಇದು ಒಂದು ಮನೆಯೊಳಗೆ ಒಂದು ಉಳಿತಾಯ ಆಗ್ತದೆ. ಗ್ರಾಮೀಣ ಇದನ್ನು ಒಬ್ಬ ಉದ್ಯೋಗ ಮಾಡ್ಕೊಂಡು ಹೋದಂದ್ರೆ ಇಂಥ ಧ್ವನಿಗಳನ್ನು ತಯಾರು ಮಾಡಿದ್ರಂದ್ರೆ ₹1 ಒಂದು ಧ್ವನಿ, 50 ಧ್ವನಿ ಮಾಡಿದ್ರೆ ₹50 ಇದಕ್ಕೆ ಬರ್ತದೆ. ಹೀಗಾಗಿ ಇಂಥ ಧ್ವನಿಗಳು ತಯಾರಾಗಿವೆ. ಇಂಥ ಧ್ವನಿಯನ್ನು ಎಲ್ಲರೂ ಮಾಡಲಿಕ್ಕೆ ಕಲ್ತ್ಕೋಬೇಕು. ಖರೆ ಹುಡುಗರು ಈಗ ಲಕ್ಷ ಕೊಡೋದು ಏನು ಮಾಡೋದು? ಇದನ್ನು ನಮ್ಮ ಅಪ್ಪ ಅವರು ಶಾಣೆ ಮಾಸ್ತರ್ ಅಂತಿದ್ದಾರಲ್ಲ, ಅದನ್ನು ನಮಗೆ ಮಾಡ್ಲಿಕ್ಕೆ ಕಲಿಸ್ಯಾರ. ಎಷ್ಟೋ ಜನ ಗ್ರಾಮೀಣ ಭಾಗದೊಳಗೆ ಎಲೆ ಸಿಗುವಂಥ ಜಾಗದೊಳಗೆ ಈ ಉದ್ಯೋಗ ಮಾಡಿಕೊಂಡು ಇದ್ರ ಮೇಲೆ ತಮ್ಮ ಜೀವನವನ್ನು ಸಾಗಿಸುತ್ತಾರೆ. ಏನ್ರಪ್ಪ ಹಿಂಗದ ನೋಡಿ. ಎಲ್ಲರಿಗೂ ಇದು ತಿಳಿಸೋದು ಧ್ವನಿ ಮಾಡುವಂಥ ವಿಧಾನ ಇದೆ. ಹಿಂಗೆ ಚುಚ್ಚಬೇಕು. ಹಿಂಗೆ ಚುಚ್ಚಿದಾಗ ಶಿಬಿರ ಕಡ್ಡಿವ ಕೈಗೆ ನಡಲ್ದಂಗೆ ಎಚ್ಚರಿಕೆ ವಹಿಸ್ಬೇಕು. ಅವನು ಕೈಗೆ ನಡಲ್ದಂಗೆ ಎಚ್ಚರಿಕೆ ವಹಿಸೋದೆಲ್ಲ ಕೈಗೆ ಚುಚ್ಚಿ ಬಿಡ್ತದೆ. ಅದಕ್ಕೆ ಅದ್ರ ಭಾಳ ಸಂಪೂರ್ಣ ಲಕ್ಷ್ಯ ಕೊಟ್ಟು ಮತ್ತು ಇದಕ್ಕೆ ಧ್ವನಿ ಮಾಡೋದು ಅಂತಂದ್ರೆ ಇದಕ್ಕೆ ಬೇಸರ ಮಾಡ್ಕೊಂಡು ಮಾಡಿದರೆ ಕೆಲಸ ಆಗೋದಿಲ್ಲ. ಈಗ ಧ್ವನಿ ತಯಾರಾಗೋದು ಇನ್ನು ನಮಗೆ ಹೆಂಗೆ ಬೇಕು ಹಂಗಾಗಿ ಹಿಂಗೆ ಕಟ್ ಮಾಡಿಟ್ಟು ನೋಡಿದ್ರೆ ಈ ನಮ್ಮನೆ ಕತ್ತರಿಯಿಂದ ನಾವು ಕತ್ತರಿಸಿದ್ವಿ ಅಂದ್ರೆ ಇಂಥದ್ದೊಂದು ಧ್ವನಿ ತಯಾರಾಗ್ತಾವೆ. ಹಿಂಗೆ ನಾವು ಎಲೆನೂ ನಾವು ಪತ್ರಾವಳಿ ಎಲೆ ಅಂತ ತಿಳ್ಕೊಂಡು ಸಿಗ್ತಾವೆ. ಆ ಪತ್ರಾವಳಿ ಎಲೆಯನ್ನು ಕೂಡ ನಾವು ಇದೇ ರೀತಿಯಿಂದ ನಾವು ಮಾಡಬೇಕು. ಅವು ಊಟಕ್ಕೆ ಎಲೆ ಆಗ್ತವೆ. ಮಾವಿನ ಎಲೆ ಬರ್ತದೆ, ಮುತ್ಲೆ ಎಲೆ ಬರ್ತದೆ, ತುಮ್ರಿ ಎಲೆ ಬರ್ತಾವೆ. ಇಂಥ ಎಲೆಗಳು